ದೇವಸ್ಥಾನವೊಂದರ ವಿಡಿಯೋ ಚಿತ್ರೀಕರಿಸಲು ತೆರಳುತ್ತಿದ್ದಾಗ ರಸ್ತೆ ಚೆನ್ನಾಗಿದೆ ಎಂದು ವೇಗವಾಗಿ ತೆರಳುತ್ತಿದ್ದ ಯೂಟ್ಯೂಬರ್ಗೆ ದಿಢೀರನೆ ಸಿಕ್ಕ ರಸ್ತೆ ಗುಂಡಿಯಿಂದಾಗಿ ನಿಯಂತ್ರಣ ಕಳೆದುಕೊಂಡು ಬಿದ್ದಿದ್ದಾರೆ. ಕಾಪಿನಾಡಿನ ಮಲೆನಾಡು ಭಾಗದಲ್ಲಿ ಗುಂಡಿಗಳಿಂದಾಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ಕೊಪ್ಪದಿಂದ ಕುದುರೆಗುಂಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸ್ವಲ್ಪ ದೂರ ಚೆನ್ನಾಗಿದೆ. ತುಸು ದೂರ ಪ್ರಯಾಣಿಸಿದರೆ ದಿಢೀರನೆ ರಸ್ತೆ ಗುಂಡಿಗಳು ಎದುರಾಗುವ ಕಾರಣ ಅಪಘಾತಗಳು ಸಂಭವಿಸುತ್ತಿವೆ. ಇದೇ ರೀತಿಯ ಘಟನೆಯೊಂದರಲ್ಲಿ ಸ್ಥಳೀಯ ಯೂಟ್ಯೂಬರ್ ಒಬ್ಬರು ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಮುಗ್ಗರಿಸಿ ಬಿದ್ದಿದ್ದಾರೆ. ಈ ಅಪಘಾತದ ದೃಶ್ಯವು ಸವಾರನ ಹೆಲ್ಮೆಟ್ನಲ್ಲಿ ಅಳವಡಿಸಲಾಗಿದ್ದ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುಮ್ಸುಮ್ನೆ ನಗ್ತಾಳೆ ಜುಮ್ ಜುಮ್ನೆ ಮಿಂಚ್ತಾನೆ ಯೌವನವೇ ಲೈಲು ಹೃದಯಗಳ ಬ್ರೇಕ್ ಫೇಲು ಆಕ್ಸಿಡೆಂಟ್ ಆಗೋಗಿದೆ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಗಾಯಗೊಂಡಿರೋ ಯೂಟ್ಯೂಬರ್ನ ಉಸಿರು ಬಿದ್ದಿರೋ ಶಬ್ದಕ್ಕಿಂತ ಭಯಂಕರವಾಗಿರುತ್ತೆ. ವಿಲ್ ಹಿ ಗಿವ್ ಅಪ್? ಇಲ್ಲ, ಹೆಂಗ್ ಬಿದ್ನು ಹಂಗೆ ಎದ್ದೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಅಷ್ಟೇ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಪ್ರಕೃತಿಯ ಮಡಿಲಿನಲ್ಲಿರುವಂತಹ ಪ್ರಾಕೃತಿಕ ಸ್ಥಳ, ಹಾಗೆ ಒಂದೊಳ್ಳೆ ಪ್ರೇಕ್ಷಣಿಕ ಸ್ಥಳ ಅಂತಾನೆ ಹೇಳ್ಬೋದು, ಅಂತಹ ಒಂದೊಳ್ಳೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ದೊಡ್ಡದಾಗಿರುವ ಒಂದು ಹಾವು ಕಾಡಿಂದ ಊರಿಗೆ, ಊರಿಂದ ಕಾಡಿಗೆ ಹೋಗಿರೋ ತರ ತಿರುವುಗಳು, ಹೊಂಡ ಗುಂಡಿ ತುಂಬಿಕೊಂಡಿರುವ ರಸ್ತೆ. ಆ ರಸ್ತೆಯಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಹಚ್ಚ ಹಸಿರು ಸ್ವಚ್ಛ ಗಾಳಿ. ಹೌದು, ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಗುಂಡಿಗೆ. ಈ ಊರು ಅಭಿವೃದ್ಧಿಯ ಪಥ ಹಿಡಿದು ತನ್ನ ಮಿತವಾದ ವೇಗದಲ್ಲೇ ಅಭಿವೃದ್ಧಿ ಕಡೆ ಸಾಗ್ತಿದ್ರೆ ತನ್ನೊಳಗಿರುವಂತಹ ವಿಶೇಷ ವಿಷಯಗಳನ್ನ ಅತ್ಯಮೂಲ್ಯ ರೀತಿಯಲ್ಲೇ ಸುರಕ್ಷಿತವಾಗಿ ನೋಡ್ಕೊಳ್ತಾ ಇದೆ. ಅಂತಹ ಒಂದು ವಿಶೇಷವಾದ ವಿಷಯ ಏನಂದ್ರೆ, ರಾಮಾಯಣ ಹಾಗೂ ಮಹಾಭಾರತ ಕಾಲದ ಇತಿಹಾಸ ಹೊಂದಿರುವ ಒಂದು ಪ್ರದೇಶ ಒಂದ್ ಕಡೆ ಆದ್ರೆ, ಕಾಡಿನ ಮಧ್ಯದಲ್ಲಿ ಮನುಷ್ಯ ಹಾಗೂ ಪ್ರಕೃತಿಯ ಕೈಚಾಳಕದಿಂದ ಮೂಡಿರುವ ಜಲಪಾತ. ಇವೆರಡನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸೋಣ ಅನ್ಕೊಂಡು ಹೊರಟಿದ್ದೀನಿ. ಕೊಪ್ಪದಿಂದ ಕುದುರೆಗುಂಡಿಗೆ ಹೋಗುವ ಮಾರ್ಗ ಮಧ್ಯದಲ್ಲೇ ನಮಗೆ ಶ್ರೀ ಕ್ಷೇತ್ರ ಕಪಿಲೇಶ್ವರ ಕುದುರೆಗುಂಡಿ ಎಂಬ ಒಂದು ಮುಖ್ಯ ದ್ವಾರ ಅಥವಾ ಮಹಾದ್ವಾರ ಕಾಣಲು ಸಿಗುತ್ತೆ. ಆ ದ್ವಾರದ ಮೂಲಕ ಕೆಲವು ನಿಮಿಷಗಳ ದಾರಿಯಲ್ಲಿ ನಾವು ಸಾಗಿದ್ರೆ ನಮಗೊಂದು ಸುಂದರವಾದ ಪ್ರಪಂಚ ಕಣ್ತೆರೆದುಕೊಳ್ಳುತ್ತೆ. ಆ ಪ್ರಪಂಚದಲ್ಲಿ ಒಂದೆಡೆ ವಿಶಾಲವಾಗಿ ಕಪಿಲಾವತಿ ನದಿ ಮೈದುಂಬಿ ಹರಿತಿದ್ರೆ, ಇನ್ನೊಂದೆಡೆ ಒಂದು ಸಣ್ಣ ಗುಡಿ ಕಾಣಲು ಸಿಗುತ್ತೆ. ಈ ಪ್ರದೇಶದ ವಿಶೇಷತೆ ಏನೆಂದ್ರೆ, ಇಲ್ಲಿನ ಒಬ್ಬ ಸ್ಥಳೀಯರ ಮಾಹಿತಿ ಪ್ರಕಾರ ರಾಮಾಯಣ ಮಹಾಭಾರತ ಒಳಗೊಂಡಂತೆ ಹಲವು ಪುರಾಣಗಳಲ್ಲಿ ವರ್ಣಿಸಿರುವಂತೆ ದಕ್ಷಿಣ ಭಾರತದ ಸಹ್ಯಾದ್ರಿ ಖಂಡದ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಯು ನಾಗರಖಂಡ, ದ್ರವಂಕನಾಡು, ರಾಮಕ್ಷೇತ್ರ, ಅಗಸ್ತ್ಯ ಕ್ಷೇತ್ರ ಎಂದೆಲ್ಲ ಹಲವು ಹೆಸರುಗಳಿಂದ ಕರೆಯಲ್ಪಡುತ್ತಿತ್ತು ಎಂಬ ಐತಿಹ್ಯವಿದೆ. ಈ ಮಲೆಯಾಂಚಲ ಪ್ರದೇಶ ಕನಕಾಂಬ ಎಂಬ ದೇವಿಯ ಮೂಲ ಸ್ಥಾನ. ಈ ಸ್ಥಾನದಲ್ಲಿ ತೀರ್ಥರೂಪಿತಳಾಗಿ ಹರಿಯುವ ನದಿಯೇ ಕಪಿಲಾವತಿ. ಆ ನದಿಯು ಪೂರ್ವಾಭಿಮುಖವಾಗಿ ಹಬ್ಬಿ ಉತ್ತರಾಭಿಮುಖವಾಗಿ ಹರಿದು ತುಂಗೆಯನ್ನು ಸೇರುತ್ತದೆ. ಈ ನದಿಯ ಮೇಲೆ ಸಿಗುವಂತಹ ಬ್ರಹ್ಮವನಗಳಲ್ಲಿ ಸೋಮೇಶ್ವರ, ಅರ್ಕಂಡೇಶ್ವರ, ಕಪಿಲೇಶ್ವರ ಇನ್ನೂ ಮುಂತಾದ ಅನೇಕ ದೇವಾಲಯಗಳು ಅಸ್ತಿತ್ವ ಪಡೆದುಕೊಂಡಿವೆ. ಜಮದಗ್ನಿ ಮಹರ್ಷಿ ಹಾಗೂ ರೇಣುಕಾ ದೇವಿಯ ಸುಪುತ್ರರಾದ ಪರಶುರಾಮ ಅರ್ಥಾತ್ ಭಾರ್ಗವರಾಮ ಮಾತೃಹತ್ಯೆಯ ಪಾಪ ನಿವಾರಣೆಗಾಗಿ ತೀರ್ಥಯಾತ್ರೆ ಕೈಗೊಂಡಾಗ ಈ ಪವಿತ್ರ ಕಪಿಲಾ ತೀರ್ಥದಲ್ಲಿ ದೈವಿಕವಾಗಿ ಪೂಜ್ಯ ಭಾವದೊಂದಿಗೆ ತನ್ನ ಕರಗಮಲದಲ್ಲಿರುವ ಮಾತೃಹತ್ಯೆಗೆ ಬಳಸಲಾದ ಪರಶು ಅಂದರೆ ಕೊಡಲಿಯನ್ನು ತೊಳೆಯಲು ಯೋಚಿಸಿ ಮೊದಲು ಶಿವನ ಪೂಜೆ ನೆರವೇರಿಸಲು ಅಲ್ಲೇ ಇದ್ದ ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸಿ ಪೂಜೆ ಮಾಡಿದ ಬಗ್ಗೆ ಐತಿಹ್ಯವಿದೆ. ಅದಲ್ಲದೆ ಅನೇಕ ಕಾಲಘಟ್ಟಗಳಲ್ಲಿ ಶಿವಾರಾಧಕರಾದ ಕಪಿಲ ಮುನಿ ಹಾಗೂ ಅಗಸ್ತ್ಯ ಮುನಿ ಈ ಕ್ಷೇತ್ರದಲ್ಲಿ ಶಿವಾರ್ಚನೆ ಮಾಡಿದ ಕಾರಣಕ್ಕೆ ಇಲ್ಲಿ ಪೂಜಿಸಲ್ಪಡುವ ಈಶ್ವರನನ್ನು ಕಪಿಲೇಶ್ವರ ಎಂದು ಕರೆಯಲಾಗುತ್ತದೆ ಎಂಬುದು ಐತಿಹ್ಯವಾಗಿದೆ. ಇದನ್ನು ಮನೆಗೊಂಡ ಕೆಳದಿಯ ಅರಸರು ಸಂರಕ್ಷಿಸಿ ಪೂಜಿಸಲ್ಪಟ್ಟ ಪುರಾತನ ಶಿಲಾಸ್ತಂಭದಲ್ಲಿರುವ ಶ್ರೀ ವೀರಭದ್ರೇಶ್ವರ ಕಪಿಲೇಶ್ವರ ದೇವರ ಶಿಲಾಕೃತಿ ಇಲ್ಲಿ ಗೋಚರಿಸಲ್ಪಡುತ್ತದೆ. ಅಲ್ಲದೆ ಈ ಪ್ರದೇಶದ ಪರಿಸರ ಸ್ವಚ್ಛತೆಯ ಉತ್ಖನನ ಸಂದರ್ಭದಲ್ಲಿ ಪಾಣಿಪೀಠ, ಹಲವು ನಾಗರ ಕಲ್ಲುಗಳು, ಪುರಾತನ ಪಳೆಯುಳಿಕೆಗಳು ಗೋಚರವಾಗಿವೆ. ಪ್ರಕೃತಿಯ ವಿಕೋಪಕ್ಕೆ ಒಳಗೊಂಡು ಯಾವುದೇ ಅಭಿವೃದ್ಧಿ ಕಾಣದೆ ಶಿಥಿಲಾವಸ್ಥೆಯಲ್ಲಿರುವ ಪಳೆಯುಳಿಕೆಗಳು ಮಾತ್ರ ಇಲ್ಲಿ ಉಳಿದಿವೆ. ಇಲ್ಲಿ ಪ್ರತಿ ವರ್ಷವೂ ಎಳ್ಳೆ ಅಮಾವಾಸ್ಯೆಯ ದಿನ ಜಾತ್ರೆ ನಡೆಯುತ್ತದೆ. ಅದೇ ದಿನ ಸ್ಥಳೀಯರು ಹಾಗೂ ಪರ ಊರಿನ ಭಕ್ತರು ಬಂದು ತೀರ್ಥ ಸ್ನಾನ ಮಾಡಿ ದೇವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಸಾಮೂಹಿಕ ಅನ್ನ ಸಂತರ್ಪಣೆಯಲ್ಲಿ ಭೋಜನ ಸ್ವೀಕರಿಸಿ ಕೃತಾರ್ಥರಾಗುತ್ತಾರೆ. ಪ್ರತಿ ವರ್ಷವೂ ಶಿವರಾತ್ರಿಯ ವಿಶೇಷ ಪೂಜೆ, ರುದ್ರಾಭಿಷೇಕ, ರಾತ್ರಿಯೆಲ್ಲ ಭಜನೆ ಹಾಗೂ ಮಾರನೇ ದಿನ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯುತ್ತದೆ. ಇದು ಈ ಪ್ರದೇಶದ ವಿಶೇಷತೆ ಆಗಿರುತ್ತೆ. ಗೈಸ್, ನೀವೀಗ ನೋಡಿದ್ರಿ ಅದು ಕಪಿಲಹಳ್ಳ ಅಥವಾ ಕಪಿಲೇಶ್ವರ ದೇವಸ್ಥಾನ ಆಗಿತ್ತು. ಅದರಿಂದ ಸ್ವಲ್ಪ ಮುಂದೆ ಹೋದ್ರೆ ಕುದುರೆಗುಂಡಿ ಇನ್ನೊಂದು ಟೂರಿಸ್ಟ್ ಪ್ಲೇಸ್ ಇದೆ ಅಥವಾ ಟೂರಿಸ್ಟ್ ಅಟ್ರಾಕ್ಷನ್ ಇದೆ. ಯಾವ್ದು ಅದು ಎಲ್ಲಿದೆ ಏನೋ ಎಲ್ಲ ನೋಡೋಣಂತೆ ಬನ್ನಿ.
ಏನೊಂದು ಈ ಕಪಿಲೇಶ್ವರನ ದೇವಸ್ಥಾನ ನೋಡಿ ನೇರವಾಗಿ ಕುದುರೆಗುಂಡಿಯ ಪೇಟೆ ವಲಯಕ್ಕೆ ಬಂದ್ರೆ ಅಲ್ಲಿ ನಿಮ್ಗೆ ನಾಗರಮಕ್ಕಿ ಎಂಬ ಊರಿಗೆ ಹೋಗುವ ರಸ್ತೆ ಕಾಣುತ್ತೆ. ಆ ರಸ್ತೆಯಲ್ಲಿ ಯಾರಾದರೂ ಸ್ಥಳೀಯರ ಸಹಾಯ ಪಡೆದುಕೊಂಡು ಅಬ್ಬಿಗುಂಡಿ ಜಲಪಾತಕ್ಕೆ ಹೋಗುವ ದಾರಿ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲಿನ ಜನ ನಿಮ್ಗೆ ದಾರಿ ಹೇಳ್ತಾರೆ. ಅಕಸ್ಮಾತ್ ನೀವೇನಾದ್ರೂ ಅಂತರ್ಮುಖಿಗಳು ಅಂದ್ರೆ ಇಂಟರ್ವರ್ಟ್ ಗಳಾಗಿದ್ರೆ ನಿಮ್ಮ ಮೊಬೈಲ್ ನಲ್ಲಿರುವ ಗೂಗಲ್ ಮ್ಯಾಪ್ ನಲ್ಲಿ ಅಬ್ಬಿಗುಂಡಿ ಫಾಲ್ಸ್ ಅಥವಾ ಅಬ್ಬಿಗುಂಡಿ ಜಲಪಾತ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಗೆ ಅಲ್ಲಿಗೆ ಹೋಗುವ ದಾರಿ ಗೊತ್ತಾಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ ನಿಮ್ಮ ಬಳಿ BSNL ಸಿಮ್ ಇದ್ರೆ ಉತ್ತಮ. ಬೇರೆ ಯಾವ್ದಾದ್ರು ಸಿಮ್ ಇದ್ರೆ ಕೆಲವು ಸಿಮ್ ಗಳಿಗೆ ನೆಟ್ವರ್ಕ್ ಸಿಗಬಹುದು, ಇನ್ ಕೆಲವು ಸಿಮ್ ಗಳಿಗೆ ದೇವರೇ ಕಾಪಾಡಬೇಕು. ಈ ಎಲ್ಲಾ ತಾಪತ್ರಯ ಬೇಡ ಅನ್ನೋದಾದ್ರೆ ನೀವು ಇಲ್ಲಿರುವ ಸ್ಥಳೀಯರ ಸಹಾಯ ಪಡೆದುಕೊಳ್ಳುವುದೇ ಉತ್ತಮ. ನಂತರ ನೀವು ಅವರ ಮಾರ್ಗದರ್ಶನದಂತೆ ಅಥವಾ ಗೂಗಲ್ ಮ್ಯಾಪ್ ನ ಮಾರ್ಗದರ್ಶನದಂತೆ ಒಂದು ದಟ್ಟಕಾಡಿನ ಮಧ್ಯದಲ್ಲಿರುವ ಪುಟ್ಟ ರಸ್ತೆಯಲ್ಲಿ ಸಾಗಿದ್ರೆ ಅಬ್ಬಿಗುಂಡಿ ಜಲಪಾತದ ಸಮೀಪದವರೆಗೆ ನಿಮ್ಮ ವಾಹನದಲ್ಲೇ ನೀವು ಹೋಗಬಹುದಾಗಿದೆ. ನಂತರ ಅಲ್ಲಿ ಇರುವಂತಹ ಸ್ಥಳದಲ್ಲಿ ಅಂದ್ರೆ ರಸ್ತೆಯ ಪಕ್ಕದಲ್ಲೇ ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ವಾಹನವನ್ನು ನಿಲ್ಲಿಸಿ ಕೆಲವಷ್ಟೇ ದೂರದ ಕಾಲ್ನಡಿಗೆಯಲ್ಲಿ ನೀವು ಸಾಗಿದರೆ ನಿಮ್ಮ ಕಣ್ಣೆದುರು ಒಂದು ಅಮೋಘ ಅದ್ಭುತ ಮಾನವ ಹಾಗೂ ಪ್ರಕೃತಿಯ ಕೈಚಳಕದಿಂದ ಮೂಡಿದಂತಹ ಜಲಪಾತ ಕಾಣಲು ಸಿಗುತ್ತದೆ. ಇದೇನಂದ್ರೆ ಒಂದು ಫುಲ್ ಕಾಡ್ ಮಧ್ಯ ಏನಂದ್ರೆ 1% ನೆಟ್ವರ್ಕ್ ಕೂಡ ಇಲ್ಲ. ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಒಂದು ಕಾಡಿನ ಮಧ್ಯ ಒಂದು ದೊಡ್ಡ ವಾಟರ್ ಫಾಲ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಅಣೆಕಟ್ಟು ತರ ಇದೆ. ಅಂದ್ರೆ ಮೇಲ್ಗಡೆಯಿಂದ ನೀರ್ ಬೀಳ್ತಿದೆ. ಒಂದು ಗೋಡೆ ಕಟ್ಟದಂಗೆ ಕಟ್ಟಿದ್ದಾರೆ, ಅಣೆಕಟ್ಟು ಕಟ್ಟದಂಗೆ. ಆ ಅಣೆಕಟ್ಟಲ್ಲಿ ಒಂದ್ ಕಡೆ ನೀರ್ ಬೀಳ್ತಿದೆ. ಆ ನೀರ್ ಬೀಳೋದ್ ನೋಡಕ್ಕೆ ಒಂಥರ ಸಖತ್ತಾಗಿದೆ. ಹಾಗಾದ್ರೆ ಅದು ಹೇಗಿದೆ ಅಂತ ನೀವೇ ಒಂದ್ಸಲ ನೋಡ್ಕೊಬಿಡಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಪಿಲೇಶ್ವರನ ದೇವಸ್ಥಾನ, ಹಾಗೆ ಕಪಿಲಹಳ್ಳ ಹಾಗೂ ಕುದುರೆಗುಂಡಿಯ ಅಬ್ಬಿಗುಂಡಿ ಜಲಪಾತ ಇವನ್ನೆಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡಿದೆ. ಹಾಗೆ ಇಲ್ಲಿನ ವಿಶೇಷತೆಗಳು, ಹಾಗೆ ಇಲ್ಲಿ ಹೇಗಿರುತ್ತೆ, ಏನು ಪ್ರಾಕೃತಿಕ ಸೌಂದರ್ಯ, ಹಾಗೆ ಇದ್ರ ಬಗ್ಗಿನ ವಿಶೇಷತೆಗಳು ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಊರಿನ ರಸ್ತೆ ಗುಂಡಿ ಹೊಂಡ ತುಂಬ್ಕೊಂಡಿದ್ರು. ಊರಿನ ಪ್ರಕೃತಿ ಅಂತೂ ಸಖತ್ತಾಗಿದೆ. ಈ ಪ್ರಕೃತಿ ನಡುವೆ ಇಂಥ ಒಳ್ಳೆ ನೈಸರ್ಗಿಕ ಸೌಂದರ್ಯಗಳು ಕಾಣಕ್ಕೆ ಸಿಗ್ತವೆ. ಒಟ್ಟಿನಲ್ಲಿ ಈ ಕುದುರೆಗುಂಡಿಗೆ ಬರ್ತಾ ರೋಡಲ್ಲಿ ಗುಂಡಿಲಿ ಬಿದ್ದು ಎದ್ದು ಬಂದರು, ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ನಾನು ನಿಮ್ಮ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.